ಚಿತ್ರದಲ್ಲಿರುವ ನಾಣ್ಯವು ಸಾಕಷ್ಟು ಹಳೆಯದಾಗಿದ್ದು, ಮೇಲ್ಮೈಯಲ್ಲಿ ಕಪ್ಪು ಕಲೆ, ಪಾಚಿಕಟ್ಟಿರುವ ಕಾರಣ ಸ್ಪಷ್ಟವಾಗಿ ಗುರುತಿಸುವುದು ಸ್ವಲ್ಪ ಕಷ್ಟಕರವಾಗಿದೆ. ಆದರೆ ಇದರ ಮೇಲಿರುವ ವಿನ್ಯಾಸವನ್ನು ಗಮನಿಸಿದರೆ ಕೆಲವು ಸಾಧ್ಯತೆಗಳಿವೆ. ನಾಣ್ಯದ ಗುರುತಿಸುವಿಕೆ ಮತ್ತು ವಿವರಗಳು ಬ್ರಿಟಿಷ್ ಇಂಡಿಯಾ ನಾಣ್ಯ, ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ರಾಜ್, ಭಾರತದಲ್ಲಿ ಬ್ರಿಟಿಷ್ ಆಡಳಿತವಿದ್ದಾಗ 1800 ಎಸ್, 1940 ಎಸ್, ಚಲಾವಣೆಯಲ್ಲಿದ್ದ 1/4 ಕ್ವಾರ್ಟರ್ ಅನ್ನ, 1/2 ಅನ್ನ ಅಥವಾ 1 ಪೈಸ್ ತಾಮ್ರದ ನಾಣ್ಯದಂತೆ ಕಾಣುತ್ತಿದೆ. ಇವುಗಳ ಒಂದು ಬದಿಯಲ್ಲಿ ರಾಣಿ ವಿಕ್ಟೋರಿಯಾ ಅಥವಾ ಜಾರ್ಜ್ ರಾಸಾಯನಿಕ ರಾಜರ ಮುಖ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಲಾಂಛನ, ಕಿರೀಟ ಮತ್ತು ಸಿಂಹ, ಗುರಾಣಿ ಇರುತ್ತಿತ್ತು. ಸಾಮ್ರಾಜ್ಯ, ರಜಪೂತ, ಮೈಸೂರು ರಾಜ್ಯದ ನಾಣ್ಯ, ಬ್ರಿಟಿಷರಿಗಿಂತ ಮುಂಚಿನ ದೇಶೀಯ ಸಂಸ್ಥಾನಗಳ, ಉದಾಹರಣೆಗೆ ಮೈಸೂರು ಒಡೆಯರ್, ಹೈದರಾಬಾದ್ ಅಥವಾ ಇತರ ರಜಪೂತ ಸಂಸ್ಥಾನಗಳ, ತಾಮ್ರದ ಪೈಸೆ ಅಥವಾ ಕಾಸು ಆಗಿರುವ ಸಾಧ್ಯತೆಯೂ ಇದೆ. ರಾಮಟಂಕ, ದೇವಸ್ಥಾನದ ಟೋಕನ್, ಕೆಲವು ಹಳೆಯ ನಾಣ್ಯಗಳು ನಾಣ್ಯಗಳಾಗಿರದೆ, ಮನೆಯಲ್ಲಿ ಪೂಜೆಗೆ ಬಳಸುವ ದೇವತಾ ಚಿತ್ರಗಳಿರುವ ರಾಮ, ಲಕ್ಷ್ಮಣ, ಹನುಮಂತ, ಧಾರ್ಮಿಕ ನಾಣ್ಯಗಳಾಗಿರುತ್ತವೆ. ಟೋಕನ್ ಮುಂದೆ ಏನು ಮಾಡಬಹುದು? ಇನ್ನೊಂದು ಮಗುಚಿದ ಬದಿ, ನಾಣ್ಯದ ಇನ್ನೊಂದು ಬದಿಯ ಬ್ಯಾಕ್ ಸೈಡ್, ಸ್ಪಷ್ಟವಾದ ಫೋಟೋವನ್ನು ಹಂಚಿಕೊಂಡರೆ ಅದರಲ್ಲಿರುವ ಇಸವಿ, ಯ ಅಥವಾ ಅಕ್ಷರಗಳನ್ನು ನೋಡಿ ಖಚಿತವಾಗಿ ಹೇಳಬಹುದು. ನಾಣ್ಯವನ್ನು ಸ್ವಚ್ಛಗೊಳಿಸುವುದು. ನಾಣ್ಯದ ಮೇಲಿರುವ ಕೊಳೆಯನ್ನು ನಿಂಬೆರಸ ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ಮೃದುವಾದ ಬ್ರಷ್ನಿಂದ ಹಗುರವಾಗಿ ತಳೆದರೆ ಅದರ ಮೇಲಿರುವ ಅಕ್ಷರ, ಚಿತ್ರ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹೆಚ್ಚು ಹಜ್ಜಬೇಡಿ, ಹಳೆಯ ನಾಣ್ಯದ ಮೌಲ್ಯ ಕಡಿಮೆಯಾಗಬಹುದು. ಇನ್ನೊಂದು ಬದಿಯ ಸ್ಪಷ್ಟ ಚಿತ್ರವಿದ್ದರೆ ಕಳುಹಿಸಿ, ಮತ್ತಷ್ಟು ನಿಖರವಾಗಿ ತಿಳಿಸಲು ಸಾಧ್ಯವಾಗುತ್ತದೆ. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಈಸ್ಟ್ ಇಂಡಿಯಾ ಕಂಪನಿ ಕಾಲದ 1/4 ಅನ್ನ, 1 ಕ್ವಾರ್ಟರ್ ಅನ್ನ, ತಾಮ್ರದ ನಾಣ್ಯ. ನಾಣ್ಯ ತಲೆ ಕೆಳಗಾಗಿದೆ, ಅಪ್ಸೈಡ್ ಡೌನ್. ಚಿತ್ರವನ್ನು ಉಲ್ಟಾ ಮಾಡಿ ನೋಡಿದರೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ನಾಣ್ಯದ ಸಂಪೂರ್ಣ ವಿವರಗಳು. ನಾಣ್ಯದ ಹೆಸರು 1 ಕ್ವಾರ್ಟರ್ ಅನ್ನ, ಕಾಲು ಆಣೆ ನಾಣ್ಯ, ಆಡಳಿತ ಈಸ್ಟ್ ಇಂಡಿಯಾ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಇಂಡಿಯಾ. ನಾಣ್ಯದ ಮೇಲಿರುವ ಬರಹ, ಮಧ್ಯದಲ್ಲಿ 1 ಕ್ವಾರ್ಟರ್ ಅನ್ನ, ಹೂವಿನ ಬಳ್ಳಿಯ ಮಾಲೆಯ ಒಳಗೆ, ಸುತ್ತಲೂ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಕೆಳಗೆ ನಾಣ್ಯ ಮುದ್ರಿತವಾದ ಇಸವಿ, ಯ ಇದೆ. ಚಿತ್ರದಲ್ಲಿ ಕೆಳಭಾಗದಲ್ಲಿ ಇಸವಿ ಮಸುಕಾಗಿದೆ. ಸಾಮಾನ್ಯವಾಗಿ ಇದು 1835, 1858 ಅಥವಾ 1800ರ ದಶಕದ ನಾಣ್ಯವಾಗಿರುತ್ತದೆ. ಲೋಹ, ತಾಮ್ರ, ಬ್ರಾನ್ಸ್, ಕಾಪರ್. ಇತಿಹಾಸ ಮತ್ತು ಮೌಲ್ಯ ಹಿನ್ನೆಲೆ. 1 ರೂಪಾಯಿಗೆ 16 ಆಣೆಗಳಿದ್ದ ಕಾಲದಲ್ಲಿ 1 ಆಣೆಯ 1/4 ಭಾಗ, ಕಾಲು ಆಣೆ ಇದಾಗಿತ್ತು. ಅಂದರೆ 1 ರೂಪಾಯಿಗೆ 64 ಇಂತಹ ನಾಣ್ಯಗಳು ಸಿಗುತ್ತಿದ್ದವು. ಪ್ರಸ್ತುತ ಮೌಲ್ಯ. ಇದು ಬಹಳ ಹಳೆಯ ಇತಿಹಾಸ ಹೊಂದಿದ್ದರೂ ಆ ಕಾಲದಲ್ಲಿ ಕೋಟ್ಯಂತರ ಸಂಖ್ಯೆಯಲ್ಲಿ ಮುದ್ರಣಗೊಂಡಿದ್ದರಿಂದ ನಾಣ್ಯ ಸಂಗ್ರಹಕಾರರ, ಕಾಯಿನ್ ಕಲೆಕ್ಟರ್ಸ್, ಮಾರುಕಟ್ಟೆಯಲ್ಲಿ ಇದರ ಪ್ರಸ್ತುತ ಮೌಲ್ಯ 50 ರೂಪಾಯಿರಿಂದ 300 ರೂಪಾಯಿ ಇರಬಹುದು. ನಾಣ್ಯದ ಸ್ಥಿತಿ ಮತ್ತು ಮುದ್ರಿತ ಇಸವಿಯ ಆಧಾರದ ಮೇಲೆ. ನಿಮ್ಮ ಬಳಿ ಬ್ರಿಟಿಷ್ ಭಾರತದ ಅತ್ಯುತ್ತಮ ಐತಿಹಾಸಿಕ ನಾಣ್ಯ ಸಂಗ್ರಹದಲ್ಲಿದೆ. ಕೆಳಭಾಗದ ಇಸವಿ, ಯ ಸ್ಪಷ್ಟವಾಗಿ ಕಾಣುತ್ತಿದೆಯೇ? ಉದಾ 1835/1858. ನಿಮ್ಮ ನಾಣ್ಯದಲ್ಲಿ 1835 ಎಂಬ ವರ್ಷವಿದ್ದರೆ, ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಮುದ್ರಿಸಿದ ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ನಾಣ್ಯಗಳಲ್ಲಿ ಒಂದಾಗಿದೆ. 1835ರ ಕಾಲು ಆಣೆ, 1 ಕ್ವಾರ್ಟರ್ ಅನ್ನ, ನಾಣ್ಯದ ಮುಖ್ಯಾಂಶಗಳು. ಬ್ರಿಟಿಷ್ ರಾಜ. ಈ ನಾಣ್ಯವು ಬ್ರಿಟನ್ನಿನ ರಾಜ ಐವಿನೆ ವಿಲಿಯಂ, ಕಿಂಗ್ ವಿಲಿಯಂ 4ನೇ ಆಡಳಿತದ ಅವಧಿಯಲ್ಲಿ ಬಿಡುಗಡೆಯಾಯಿತು. ವಿಶೇಷತೆ: 1835ರಲ್ಲಿ ಇಡೀ ಬ್ರಿಟಿಷ್ ಭಾರತಕ್ಕೆ ಒಂದೇ ರೀತಿಯ ಏಕರೂಪದ ನಾಣ್ಯ ಪದ್ಧತಿಯನ್ನು, ಯೂನಿಫಾರ್ಮ್ ಕರೆನ್ಸಿ ಸಿಸ್ಟಮ್, ಜಾರಿಗೆ ತರಲಾಯಿತು. ಅದರ ಅಂಗವಾಗಿ ಮುದ್ರಿಸಲಾದ ಮೊದಲ ಸರಣಿಯ ನಾಣ್ಯ ಇದು. ಚಿತ್ರದ ಇನ್ನೊಂದು ಬದಿ, ಆಬ್ವರ್ಸ್. ಈ ನಾಣ್ಯವನ್ನು ತಿರುಗಿಸಿ ನೋಡಿದರೆ ಅದರ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕೃತ ಲಾಂಛನ, 2 ಸಿಂಹಗಳು, ಗುರಾಣಿ ಮತ್ತು ಕಿರೀಟ, ಹಾಗೂ ಲ್ಯಾಟಿನ್ ಭಾಷೆಯ ಸಾಲು ಇರುತ್ತದೆ. ತೂಕ ಮತ್ತು ಗಾತ್ರ. ಇದು ಸುಮಾರು 6.47 ಗ್ರಾಂ ತೂಕ ಮತ್ತು 26.25 ಮಿಮಿ ವ್ಯಾಸ ಹೊಂದಿರುವ ತಾಮ್ರದ, ಕಾಪರ್ ನಾಣ್ಯ.
ಇಂದಿನ ಮಾರುಕಟ್ಟೆ ಮೌಲ್ಯ 1835ರ ಈ ನಾಣ್ಯಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಮುದ್ರಣಗೊಂಡಿದ್ದವು. ಆದ್ದರಿಂದ ನಾಣ್ಯ ಸಂಗ್ರಹಕಾರರ ಮಾರುಕಟ್ಟೆಯಲ್ಲಿ ಇದರ ಮೌಲ್ಯ ನಾಣ್ಯದ ಸ್ಥಿತಿಯನ್ನು ಕಂಡೀಷನ್ ಆಧರಿಸಿರುತ್ತದೆ. ಸಾಧಾರಣ ಮಸುಕಾದ ಸ್ಥಿತಿ ನಿಮ್ಮ ನಾಣ್ಯದಂತೆ ₹150 ರಿಂದ ₹400. ಬಹಳ ಸ್ಪಷ್ಟ ಹಾಗೂ ಉತ್ತಮ ಸ್ಥಿತಿಯಲ್ಲಿದ್ದರೆ ₹500 ರಿಂದ ₹1000 ಸಂಕಲನ. ಉತ್ತಮ ಇತಿಹಾಸವಿರುವ ನಾಣ್ಯ ನಿಮ್ಮ ಬಳಿಯಿದೆ, ಜಾಗರೂಕತೆಯಿಂದ ಕಾಯ್ದಿರಿಸಿಕೊಳ್ಳಿ.